ಈ ಥರ ಇದ್ದಾಗ ಮಾತ್ರ ಬಿತ್ತನೆಗೆ ಸೆಲೆಕ್ಟ್ ಮಾಡ್ತೀವಿ. 5 ಬೆರಳು ಒಂದೇ ಥರ ಇರಲ್ಲ, ಎಲ್ಲರೂ ದೊಡ್ಡ ಬಜೆಟ್ನೇ ಕೊಟ್ಬಿಟ್ಟು ಪ್ಯೂರ್ ಮರಿ ತೆಗಿಯಲ್ಲ. ರೈತರು ಅಂದಮೇಲೆ ಬಡವರು ಇರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ, ಶ್ರೀಮಂತರು ಇರ್ತಾರೆ. ಇದೇನಾದ್ರು 10 ತಿಂಗಳಿಗೆ ಬಂದಂತೂ ಬುಡ ಈ ಸೈಜಿಗೆ ಬರುತ್ತೆ, ಒಳ್ಳೆ ಮರಿ ಇದು. ವೈಟ್ ಇದ್ ಮರಿ ಪ್ಯೂರ್ ಮರಿ ಅಂತ ಅರ್ಥ ಅಲ್ಲ. ಈ ಮರಿ ನೋಡಕ್ಕೆ ಹೆಂಗ್ ಲುಕ್ ಇದೆ, ಬಟ್ ಈ ಮರಿ ನೋಡಿ ಯಾವ ಥರ ಲುಕ್ ಇದೆ ಕಟಿಂಗ್ ಆಗಿರೋದಕ್ಕೆ. ಇದು ಕಂಪೇರ್ ಮಾಡಿದ್ರೆ ಈ ಕಾಲುಗಳು ಯಾವತ್ತೂ ತಾಳಾಗಿರುತ್ತೆ. ವೈಟ್ ಫೇಸ್ನ ಲೈಕ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಮಳವಳ್ಳಿಯ ಬಂಡೂರು ತಳಿ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದಂಥ ತಳಿ. ಕುಳ್ಳಕ್ಕಿರುವಂಥ ಕಾಲುಗಳು, ಮುದ್ದಾದ ಮುಖ, ಉದ್ದಕ್ಕಿರುವಂಥ ದೇಹ, ಅಗಲವಾದ ಎದೆಗುಂಡಿಗೆ, ಕಾಲು ತುಂಬ ಕೂದಲು. ಇನ್ಸ್ಟಾಗ್ರಾಮಲ್ಲಿ ಸಖತ್ DM ಮಾಡಿದ್ದೀರಾ ಅಣ್ಣ, ನೀವು ಪ್ಯೂರ್ ಮರಿ ಮತ್ತು ಕ್ರಾಸ್ ಮರಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀರಾ, ಬಟ್ ಅದ್ರ ಡಿಫ್ರೆನ್ಸ್ ಏನು ಅಂತ ನಮಗೆ ಗೊತ್ತಿಲ್ಲ, ಹೇಳ್ಕೊಡಿ ಅಂತ ಹೇಳಿದ್ದೀರಾ. ನಮ್ಮ ಬಂಡೂರು ಮರಿಗಳ ಬಗ್ಗೆ ತುಂಬ ಜನ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡಿರೋರಿಗೆ ನಾನೇನು ಈ ವಿಡಿಯೋ ಮಾಡ್ತಾ ಇಲ್ಲ. ಯಾರ್ಯಾರು ಬಂಡೂರು ಮರಿ ಬಗ್ಗೆ ತಿಳ್ಕೊಂಡಿಲ್ವೋ, ಸೊ ಆ ಥರದವ್ರಿಗೆ ನನ್ನ ಕಡೆಯಿಂದ ಮೋಟಿವೇಶನ್ ಸಿಗುತ್ತೇನೋ ಅಂತ ಒಂದು ಮನೋಭಾವದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮರಿ 101% ಪ್ಯೂರ್ ಬ್ಲಡ್ ಲೈನ್ ಮರಿ ಇದು. ಈ ಮರಿನೂ ಅಷ್ಟೇ, ಈ 100% ಪ್ಯೂರ್ ಮರಿನೇ. ಬಟ್ ಇದು ಕಂಪೇರ್ ಮಾಡಿದ್ರೆ ಇದು ಟಾಪ್ ಕ್ವಾಲಿಟಿಲಿದೆ. ಈ ಬುರುಡೆ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಶಾರ್ಟ್ ಆಗಿದೆ. ಸೈಡಿಂದ ನೋಡಿದಾಗ ನಿಮ್ಗೆ ಈ ಥರ ರೋಮನ್ ಫೇಸ್ ಇರಬೇಕು ಲೈಟಾಗಿ. ಕೆಲವೊಂದು ಮರಿಗೆ ಇಲ್ಲಿ ಈ ಥರ ಸ್ಲೋಪ್ ಇರುತ್ತೆ ಸ್ಟ್ರೈಟಾಗಿ, ಆ ಥರ ಇರಬಾರ್ದು, ಸ್ವಲ್ಪ ಕರ್ವ್ ಇರಬೇಕು. ಇಲ್ಲಿ ಬಿತ್ತನೆಗಾಗೋ ಮರಿಗಳಿಗೆ ವೈಟ್ ಫೇಸೇ ಇರಬೇಕು ಅಥವಾ ವೈಟ್ ಫೇಸ್ ಇರಬಾರ್ದು, ಆ ಥರದ್ದೆಲ್ಲ ಏನಿರಲ್ಲ. ನಾವು ಯಾವತ್ತೂ ಬಿತ್ತನೆಗಾಗೋ ಮರಿಗಳನ್ನ ತಾಳು ನೋಡಿ ತಗೋಬೇಕು. ವೈಟ್ ಫೇಸ್ನ ಲೈಕ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ಬಿತ್ತನೆಗೆ ಬ್ರೌನ್ ಫೇಸ್ ಇರೋ ಮರಿಗಳು ನಮ್ಗೆ ಆಗೋದೇ ಇಲ್ಲ ಬಿತ್ತನೆಗೆ ಅಂತಲ್ಲ. ಬ್ರೌನ್ ಫೇಸ್ ಇರೋ ಮರಿಗಳು ಬಿತ್ತನೆಗೆ ಆಗ್ತವೆ. ಯಾವ ಥರದ ಅಂದರೆ ಈ ಥರ ತಾಳಾಗಿರ್ಬೇಕು ಮರಿ. ಮತ್ತು ನೀವು ಇದು ಬಾಡಿ ನೋಡ್ತಾ ಇರ್ಬೋದು, ಹಿಂದಗಡೆ ಕಾಲ್ದು ಲೆಂತ್ ನೋಡ್ಬೋದು ನೀವು. ಇದು ಕಂಪೇರ್ ಮಾಡಿದ್ರೆ ಈ ಕಾಲುಗಳು ಯಾವತ್ತೂ ತಾಳಾಗಿರ್ತವೆ, ಕುಳ್ಳಕ್ಕಿರ್ತವೆ. ತಾಳಾಗಿರ್ತವೆ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೇಣು ಇದೆಯಲ್ಲ, ಈ ಗೇಣು ತಾಳಲ್ಲೇ ಒಂದು 4 ಬೆಟ್ಟಷ್ಟು ಇರಬೇಕಷ್ಟೇ. ನೋಡಿ, ಈಗ ಇದು ಅಷ್ಟೇ, ಈ ಮರಿನೂ ಪ್ಯೂರ್ ಮರಿನೇ. ಬಟ್ ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ಸ್ವಲ್ಪ ಇಲ್ಲಿ ಬ್ರೌನ್ ಪ್ಯಾಚ್ ಬಿದ್ದಿದೆ. ಈ ಕಡೆ ಈ ಕಿವಿ ಎಲ್ಲ ಬ್ರೌನ್ ಇದೆ, ಇಲ್ಲೂ ಬ್ರೌನ್ ಪ್ಯಾಚ್ ಇದೆ. ಮತ್ತು ಇಲ್ಲೂ ಅಷ್ಟೇ, ಈ ರೋಮನ್ ಫೇಸ್ ಅಂತ ಏನು ಕರಿತೀವಲ್ಲ ಈ ಥರ ಕರ್ವ್ ಶೇಪಲ್ಲಿ, ಇಲ್ಲೂ ಅಷ್ಟೇ, ಇಲ್ಲಿ ಇದಕ್ಕೆ ಬ್ರೌನ್ ಬಿದ್ದಿದೆ. ಹಂಗನ್ಬಿಟ್ಟು ಇದು ಬಿತ್ತನೆಗೆ ಆಗಲ್ಲ ಅಂತಲ್ಲ, ಇದು ಬಿತ್ತನೆ ಮರಿನೇ. ಬಟ್ ಏನು ಅಂತಂದರೆ, ಕೆಲವರು ಜನಗಳು ವೈಟ್ ಫೇಸ್ ಇಷ್ಟಪಡೋದ್ರಿಂದ ಇದನ್ನು ಲೈಕ್ ಮಾಡ್ತಾರೆ. ಈ ಮರಿಗೆ ನೋಡಿ ಕಟಿಂಗ್ ಮಾಡಿಸಿದ್ದೀನಿ, ಈ ಮರಿಗೆ ಇನ್ನೂ ಕಟಿಂಗ್ ಮಾಡಿಸಿಲ್ಲ. ಈ ಮರಿ ಕಟಿಂಗ್ ಮಾಡಿಸಿದ್ರೆ ಇದೇ ಶೇಪ್ಗೆ ಬರುತ್ತೆ. ನಮಗೆ ಬಂಡೂರು ಮರಿಗಳು ಕಟಿಂಗ್ ಮಾಡಿಸ್ತಿಲ್ಲ ಅಂತಂದರೆ ಈ ಥರ ಉಂಡುಂಡೆ ಶೇಪಲ್ಲೇ ಇರ್ತವೆ, ಅದರದ್ದು ಬಾಡಿ ಶೇಪು ಗೊತ್ತಾಗಲ್ಲ. ಯಾವಾಗ ಇಲ್ಲಿ ಶಾರ್ಟಾಗಿ ಕಟಿಂಗ್ ಹೊಡಿಸ್ತೀರ, 0 ಹೊಡಿಸ್ತೀರ ಮಿಡಲಲ್ಲಿ, ಇಲ್ಲಿ ಶಾರ್ಟ್ ಹೊಡಿಸಿದ ತಕ್ಷಣ ಏನಾಗುತ್ತೆ, ಆಲ್ಮೋಸ್ಟ್ ಈಗ ಇಲ್ಲೂ ಅಷ್ಟೇ ತಾಳು ಎದ್ದು ಕಾಣುತ್ತೆ. ನೀವು ಕಟಿಂಗ್ ಮಾಡಿಸ್ತಾ ಇಲ್ಲೂ ಉಂಡುಂಡೆ ಥರ ಕೂದಲು ತುಂಬ್ಕೊಂಡಂಗೆ ಇದ್ದಾಗ ಇಲ್ಲೂ ಕೂದಲಿರುತ್ತೆ, ಇಲ್ಲೂ ಕೂದಲಿರುತ್ತೆ, ಅಷ್ಟು ನೋಡೋಕೆ ಲುಕ್ ಬರಲ್ಲ. ಬಟ್ ಒರಿಜಿನಾಲಿಟಿ ಇರುತ್ತೆ, ಬಟ್ ನೋಡೋಕೆ ಲುಕ್ ಬರಲ್ಲ. ನೋಡೋಕೆ ಈಗ ನೀವು ನೋಡ್ತಾ ಇರ್ಬೋದು, ಈ ಮರಿ ನೋಡೋಕೆ ಹೆಂಗೆ ಲುಕ್ ಇದೆ, ಬಟ್ ಈ ಮರಿ ನೋಡಿ ಯಾವ ಥರ ಲುಕ್ ಇದೆ ಕಟಿಂಗ್ ಆಗಿರೋದಕ್ಕೆ. ಇನ್ನೂ ಸ್ವಲ್ಪ ಎದ್ದು ಕಾಣಬೇಕು ಅಂದರೆ ಕಟಿಂಗ್ ಮಾಡಿಸ್ದಾಗ್ಲೇ ಆ ಮರಿ ಚೆಂದ ಕಾಣೋದು. ಸೀರಿಯಸ್ ಬೈಯರ್ಸ್ ಯಾರು ಇರ್ತಾರೆ ತಗೊಳ್ಳೋರು, ಬಿತ್ತನೆಗೆ ಬೇಕು ಅಂತ, ಆ ಥರದವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ಗಳು ಕಳಿಸ್ಕೊಡ್ತೀನಿ ನಾನು. ಮತ್ತು ನೀವು ಈ ಮರಿ ನೋಡ್ಬೋದು, ಈಗ ಗೊತ್ತಾಗ್ತಾ ಇದೆ ನಿಮಗೆ ವೀಡಿಯೋದಲ್ಲಿ, ಈ ಮರಿಗಿಂತನೂ ಈ ಮರಿ ಸಿಕ್ಕಾಪಟ್ಟೆ ವೈಟ್ ಫೇಸ್ ಇದೆ, ಮತ್ತು ಇದಕ್ಕೂ ರೋಮನ್ ಫೇಸ್ ಇದೆ. ಈ ಮರಿ ಯಾವುದ್ರಲ್ಲಿ ಏನು ಕಮ್ಮಿ ಇಲ್ಲ. ಕಿವಿನೂ ಅಷ್ಟೇ, ಒಂಚೂರು ಬ್ರೌನ್ ಪ್ಯಾಚ್ ಇಲ್ಲ, ಇಲ್ಲೂ ಅಷ್ಟೇ ಒಂಚೂರು ಬ್ರೌನ್ ಪ್ಯಾಚ್ ಇಲ್ಲ. ವೈಟ್ ಇದ್ ಮರಿ ಪ್ಯೂರ್ ಮರಿ ಅಂತ ಅರ್ಥ ಅಲ್ಲ. ನಮಗೆ ತಾಳಾಗಿರೋ ಮರಿಗಳು ಪ್ಯೂರ್ ಮರಿ ಅಂತ ಅರ್ಥ. ಇದು ತಾಳಿಲ್ಲ ಮರಿ, ಹಂಗಾಗಿ ಇದನ್ನು ನಾನು ಪ್ಯೂರ್ ಮರಿ ಅಂತ ಹೇಳಕ್ಕೆ ಬರಲ್ಲ. 5 ಬೆರಳು ಒಂದೇ ಥರ ಇರಲ್ಲ, ಎಲ್ಲರೂ ದೊಡ್ಡ ಬಜೆಟ್ನೇ ಕೊಟ್ಬಿಟ್ಟು ಪ್ಯೂರ್ ಮರಿ ತೆಗಿಯಲ್ಲ. ಅವಾಗ ಏನು ಮಾಡ್ತಾರೆ, ಹೆಣ್ಮರಿಗಳೆಲ್ಲನೂ ಕ್ರಾಸ್ ಮರಿ ಇಟ್ಕೊಂಡು ಗಂಡು ಮರಿನ ಒಂದು ಬಿತ್ತನೆ ಟಗರನ್ನ ಒಳ್ಳೆ ಮರಿ ಇಟ್ಟಿರ್ತಾರೆ. ಸೊ ಆ ಥರದ್ರಲ್ಲಿ ಬಂದಿರೋ ಮರಿ ಇದು. ಇದನ್ನು 90% 80% ಅಂತ ಎಕ್ಸಾಕ್ಟಾಗಿ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಒಂದು ಅಂದಾಜು ಮೇಲೆ ಹೇಳ್ಬೋದು ಅಷ್ಟೇ. ಈ ಮರಿ ತಾಳಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಈ ಮಿಡಲ್ ಮಂಡಿ ಚಿಪ್ ಐತಲ್ಲ, ಇಲ್ಲಿಂದ ಕೆಳಗಡೆಗೇನೆ ಇದು ಒಂದು 8-10 ಬೆಟ್ಟ ಬರುತ್ತೆ. ಅಂದರೆ ಇದು ಲೆಂತ್ ಐತೆ, ಇದು ನೀವು ನೋಡ್ತಾ ಇರ್ಬೋದು, ಇದು ಸಿಕ್ಕಾಪಟ್ಟೆ ಲೆಂತ್ ಐತೆ ಇದು ಇಲ್ಲಿಂದ. ಸೊ ನಿಮಗೆ ಇಲ್ಲೇ ಈ ರೀಜನಲ್ಲೇ ನಿಮಗೆ ತಾಳು ಬೀಳಬೇಕು ಮರಿ. ಒಂದು 4 ಬೆಟ್ಟಷ್ಟು 5 ಬೆಟ್ಟಷ್ಟು ತಾಳು ಬಿದ್ದರೆ ಆಗ ಅವು ಒರಿಜಿನಲ್ ಮರಿಗಳು. ಈ ಥರ ಇದ್ದಾಗ ಮಾತ್ರ ಬಿತ್ತನೆಗೆ ಸೆಲೆಕ್ಟ್ ಮಾಡ್ತೀವಿ. ಇವಾಗೆಲ್ಲ ಇದಕ್ಕೆ ಏಜು 9ರಿಂದ 10 ತಿಂಗಳಾಗಿದೆ. ಇನ್ನು 4-5 ತಿಂಗಳಿಗೆ ಇದು ಬ್ರೀಡಿಂಗ್ ರೆಡಿ ಆಗುತ್ತೆ. ಒಂದು 12 ತಿಂಗಳು ಆಗಬೇಕು ಅಣ್ಣ. ಕೆಲವು ಮರಿಗಳು 11-12 ತಿಂಗಳಿಗೆ ಮರಿ ಎತ್ತುತ್ತವೆ, ಕೆಲವೊಂದು 13-14 ತಿಂಗಳು ತನಕ ತಗೋತವೆ. ಡಿಪೆಂಡ್ಸ್ ಅನ್ನ ನಾವು ಹೆಂಗೆ ಫುಡ್ ಕೊಟ್ಟು ಮರಿ ಎತ್ತಿರ್ತೀವಿ ತಾಕತ್ತಾಗಿ, ಆ ಥರ ಮರಿಗಳು ರೆಡಿ ಆಗ್ತವೆ. ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 3 ತಿಂಗಳ ಮೇಲೆ 1 ವಾರ ಆಗೈತೆ ಅಷ್ಟೇ ಮರಿ ಇದಕ್ಕೆ. ನೀವು ಇವಾಗಲೂ ನೋಡ್ಬೋದು ತಾಳು ಎಷ್ಟು ಚೆನ್ನಾಗಿ ಬಿದ್ದೈತೆ ಅಂತ. ಈ ಮಂಡಿ ಚಿಪ್ಪಿಂದಾನೆ ಕೆಳಗಡೆನೆ ಪೂರ್ತಿ ನೆಲ ಕಚ್ಚಿದಂಗೆ ಐತೆ ತಾಳು. ಇದು ಒರಿಜಿನಲ್ ಮರಿ. ಇಲ್ಲಿವರೆಗೂ ಅಷ್ಟೇ ಕೂದಲು ಕಾಲು ತುಂಬ ಹೆಂಗೆ ತುಂಬ್ಕೊಂಡಂಗೆ ಐತೆ ನೋಡಿ, ಇಲ್ಲಿವರೆಗೂ ಫುಲ್ ಮುಚ್ಚೋಗೈತೆ ಈಗಲೇ. ಇನ್ನು ಇದೇನಾದ್ರು 10 ತಿಂಗಳಿಗೆ ಬಂದ್ರಂತೂ ಬುಡ ಈ ಸೈಜಿಗೆ ಬರುತ್ತೆ, ಒಳ್ಳೆ ಮರಿ ಇದು. ನಿಮಗೆ 3 ತಿಂಗಳು ಮರಿಲಿ ಸ್ವಲ್ಪ ಕಂಡಿಡಿಯೋಕೆ ಕಷ್ಟ ಆಗುತ್ತೆ ಒರಿಜಿನಲ್ ಮರಿಗಳನ್ನ, ಯಾಕಂದರೆ ಕ್ರಾಸು ಒರಿಜಿನಲ್ ಎಲ್ಲದಕ್ಕೂ ತಾಳು ಆಲ್ಮೋಸ್ಟ್ ಹಿಂಗೆ ಕಾಣ್ತವೆ. ಆದರೆ ಬೆಳೀತಾ ಬೆಳೀತಾ ಕ್ರಾಸ್ ಮರಿಗಳಿಗೆ ತಾಳು ಬೀಳಲ್ಲ. ಮರಿಗಳು ಏನಾಗ್ಬಿಡುತ್ತೆ ಅಂದರೆ, ಈ ಲೆಂತ್ ಇದೆಯಲ್ಲ ಇದು ಮಂಡಿ ಚಿಪ್ಪಿನ ಕೆಳಗಡೆಗೆ, ಇದು ಹೈಟ್ ಬಂದ್ಬಿಡ್ತವೆ. ನಿಮ್ಗೆ 10 ತಿಂಗಳು ಆದಮೇಲೆ ಗೊತ್ತಾಗುತ್ತೆ ಅದು ಕ್ರಾಸ್ ಅಂತ. 3 ತಿಂಗಳಲ್ಲೇ ಕಂಡಿಡಿತೀನಿ ನಮಗೆ ಗೊತ್ತೈತೆ ಅಂದರೆ, ಅಥವಾ ಯಾರು ಗೊತ್ತಿರೋರಿದ್ರೆ ಕರ್ಕೊಂಡೋಗಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿತ್ತನೆಗೆ 3 ತಿಂಗಳಲ್ಲೇ.
ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ 8 ತಿಂಗಳು ಬಂದಾಗ ಬೆಲೆ ಜಾಸ್ತಿ ಹಂಗೆ ಅಪ್ಪಾಗಿರುತ್ತೆ. 5 ಬೆರಳು ಒಂದೇ ತರ ಇರಲ್ಲ. ರೈತರು ಅಂದ್ಮೇಲೆ ಬಡವರು ಇರ್ತಾರೆ, ಮಿಡಿಲ್ ಕ್ಲಾಸ್ ಇರ್ತಾರೆ, ಶ್ರೀಮಂತರು ಇರ್ತಾರೆ. ಎಲ್ಲ ಒಂದೇ ರೇಂಜಲ್ಲಿ ಇರಲ್ಲ ರೈತರು ಅಂತ. ನಮ್ಮ ಹೊಸೂರ ಫಾರ್ಮ್ನ ಉದ್ದೇಶ ಅಷ್ಟೇ, ಎಲ್ಲ ರೈತರಿಗೂ ಮರಿಗಳನ್ನ ಒದಗಿಸ್ಬೇಕು. ಬಡ ರೈತರಿಂದ ಹಿಡಿದು ಮಿಡಿಲ್ ಕ್ಲಾಸ್ ಅವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲ ವರ್ಗದವ್ರಿಗೂ ಮರಿ ಕೊಡಬೇಕು ಅನ್ನೋದೇ ನಮ್ಮ ಹೊಸೂರ ಫಾರ್ಮ್ನ ಉದ್ದೇಶ.